ಬದಲಾವಣೆ ಆಗಬಹುದಾ ಸರ್? ಇಲ್ಲಿ ಈ ಕ್ರಾಂತಿ ರೈತರ ಕ್ರಾಂತಿ ಬಿಟ್ಬಿಟ್ಟು ನವೆಂಬರ್ ಕ್ರಾಂತಿ. ನನ್ನ ಜ್ಯೋತಿಷ್ಯ ಅಂತ ಹೇಳಿದ್ರಲ್ಲ, ಇವಾಗ ಜ್ಯೋತಿಷ್ಯ ಸತ್ಯ ಆಗ್ತಾ ಇದೆಯೋ ಸುಳ್ಳಾಗ್ತಾ ಇದೆಯೋ ಹೇಳ್ಬೇಕು. ಈಗ ಕಾಂಗ್ರೆಸ್ ಅವರು ಅಶೋಕನು ಜ್ಯೋತಿಷ್ಯ ಹೇಳ್ತಾರೆ, ಅವ್ರಿಗೇನು ಗೊತ್ತಿದೆ ಹಾಗೆ ಹೀಗೆ ಅಂತ ಇದ್ರಲ್ಲ. ಈಗ ಮನೆ ಮಂದಿಯೆಲ್ಲ ಕಾಂಗ್ರೆಸ್ ಮನೆ ಮಂದಿಯೆಲ್ಲ ಮಾತಾಡ್ತಾರೆ, ಆದಿ ಬೀದಿಯಲ್ಲೆಲ್ಲ ಮಾತಾಡ್ತಾರೆ. ಒಬ್ಬ ಡಿ ಕೆ ಶಿವಕುಮಾರ್ ಆಗೋಬಿಟ್ಟ ಅಂತಾರೆ, ಇನ್ನೊಬ್ಬರು ಸಿದ್ದರಾಮಯ್ಯ ಇಳಿದ್ಬಿಟ್ಟ ಅಂತಾರೆ, ಇನ್ನೊಬ್ಬರು ಸಿದ್ದರಾಮಯ್ಯ ಮನೆಗೆ ಹೊರಟೋದ ಅಂತ ಬರ್ತಾ ಇದೆ. ಕಾಂಗ್ರೆಸ್ ಪಾರ್ಟಿ ನಾನು ಏನು ಹೇಳಿದ್ನೋ ನವೆಂಬರ್ ಕ್ರಾಂತಿ 100% ಆಗೇ ಆಗ್ತೈತೆ, ಪ್ರಶ್ನೆನೇ ಇಲ್ಲ. ಹಂಗಿಲ್ಲ ಅಂತ ಹೇಳೋದಾದರೆ ಇವ್ರು ಕಾಂಗ್ರೆಸ್ಸಿನ ನಾಯಕರು ಯಾರಿದ್ದಾರೆ, ದೊಡ್ಡ ಖರ್ಗೆ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿಬಿಟ್ರೆ ಮುಗ್ದೋಯ್ತು, ಇದು ಅಂತ್ಯ ಆಗೋತೈತಿ. ಇಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಸಿದ್ದರಾಮಯ್ಯ 5 ವರ್ಷ ಮುಖ್ಯಮಂತ್ರಿ ಹೇಳ್ಸಿ ಅವ್ರ ಬಾಯಲ್ಲಿ ನೋಡೋಣ, ಹೇಳೋದೇ ಇಲ್ಲ. ದಾರ್ಯಾಗ ಹೋಗೋ MLAಗಳು ಕಾಂಗ್ರೆಸ್ MLA ದಿನನಿತ್ಯ ಬೀದಿಗಳಲ್ಲಿ ಬೈಕಂಡು ಸುತ್ತಾಡ್ತಾರೆ ಕಾಂಗ್ರೆಸ್ ಅವರು. ಅವ್ರು ಬಾಯಿ ಮುಚ್ಚಿಸ್ರಿ, BJPಗೆ ಹೇಳೋಕ್ಕೆ ಮುಂಚೆ ಅವ್ರು ಬಾಯಿ ಮುಚ್ಚಿಸ್ತೀವಿ. ನೀವು ನಮಗೆ ಈ ಸಿದ್ದರಾಮಯ್ಯ ಆದರೂ ಒಂದೇ, ಡಿ ಕೆ ಶಿವಕುಮಾರ್ ಆಗಲಿ ಪರಮೇಶ್ವರ್ ಆಗಲಿ ಇನ್ನೊಬ್ಬರು ಯಾರಾದರೂ ನಮಗೆ ರಾಜ್ಯದ ಅಭಿವೃದ್ಧಿ ಆಗಬೇಕು. ಕಳೆದ 2.5 ವರ್ಷದಲ್ಲಿ ರಾಜ್ಯದ ಅಭಿವೃದ್ಧಿ ಕುಂಠಿತ ಆಗಿದೆ. ಹಣ ಇಲ್ಲ, ಕೆಲಸ ಮಾಡೋಕ್ಕೆ ಎಲ್ಲ ಆತ್ಮಹತ್ಯೆಗಳ ಸರಣಿ, ರೈತರ ಆತ್ಮಹತ್ಯೆ, ಅಧಿಕಾರಿಗಳ ಆತ್ಮಹತ್ಯೆ, ಅಂಗನವಾಡಿ ಅವರು ಸ್ಟ್ರೈಕು. ನಿನ್ನೆ ಕೂಡ ಮಂಡ್ಯದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕೂಡ ರೈತ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಅವರ ಮುಂದೆ ಬೆಂಕಿಗೆ ಆಹುತಿಯಾಗಿದೆ. ಅವರು ಕಳೆದ 3 ದಿನದಿಂದ ಒಂದು ಅರ್ಜಿ ಕೊಟ್ಟಿದ್ದರಂತೆ, ನನಗೆ ಉಳುಮೆ ಮಾಡೋಕ್ಕೆ ಅವಕಾಶ ಕೊಡಿ ಮತ್ತು ನಾನು ಸಾಲ ಮಾಡಿಬಿಟ್ಟಿದ್ದೀನಿ, ಸಾಲಗಾರರ ಕಿರುಕುಳದಿಂದ ನಾನು ಸಾಯ್ತಾ ಇದ್ದೀನಿ ಅಂತ ರೈತ ಆತ್ಮಹತ್ಯೆ ಮಾಡಗಡಿದೆ. ನಾನು ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡಿದ್ದೀನಿ, ಅದನ್ನು ನಾನು ಕೂಡಲೇ ವರದಿ ಕೊಡಿ ಅಂದಿದೆ. ಇವತ್ತು ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಅವ್ರು ತೀರ್ಕೊಂಡಿದ್ದಾರೆ. ಭಾಳ ದುರಾದೃಷ್ಟ. ಈ ಸರ್ಕಾರ ಬಂದ ಮೇಲೆ ಯಾರಿಗೂ ನೆಮ್ಮದಿ ಇಲ್ಲ, ರೈತರಿಗೂ ನೆಮ್ಮದಿ ಇಲ್ಲ, ಅಧಿಕಾರಿಗಳಿಗೂ ನೆಮ್ಮದಿ ಇಲ್ಲ, ಜನಗಳಿಗೂ ನೆಮ್ಮದಿ ಇಲ್ಲ. ಈ ಅಧಿಕಾರ ಹಸ್ತಾಂತರ ಅಂತ 2.5 ವರ್ಷದಿಂದ ಯಾರು ಮುಖ್ಯಮಂತ್ರಿ, ಮುಂದೆ ಯಾರಾಗ್ತಾರೆ, ಇಷ್ಟು ಚರ್ಚೆ ಬಿಟ್ಟರೆ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡೋಕ್ಕೆ ಕಾಂಗ್ರೆಸ್ ನಾಯಕರು ತಯಾರಿಲ್ಲ. ಬರೀ ಈ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಮಾಡೋದು ಅಭಿವೃದ್ಧಿ